ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ವ್ರತ ವಿಧಾನವನ್ನ ತಿಳ್ಕೊಳ್ಳೋಣ. ಮುಕ್ಕೋಟಿ ಏಕಾದಶಿ ಮಾಡೋದು ಅಂದ್ರೆ ಶುದ್ಧೋಪವಾಸ ಪ್ರಥಮಃ, ನಿರ್ಜಲ ಉಪವಾಸವನ್ನೇ ಮಾಡಬೇಕು. ಆದ್ರೆ ಶಾಸ್ತ್ರ ಒಬ್ಬರ ವಿಷಯದಲ್ಲಿ ವಿನಹಾಯಿಂಪನ್ನ ಕೊಡುತ್ತೆ. ಶರೀರ ಕಷ್ಟದಿಂದ ಬದುಕುತ್ತಿರುವವರನ್ನ ಉಪವಾಸ ಮಾಡುವಂತ ನಿರ್ಬಂಧಿಸಬಾರದು. ಹಾಗ್ ಮಾಡಿದ್ರೆ ಅವರು ಉಪವಾಸ ಮಾಡಿ ನೀರನ್ನೂ ಕುಡಿದೇ ಇದ್ರೆ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಆದ್ರೆ ಅವಕಾಶ ಇರುವವರು ತಪ್ಪದೆ ಮಾಡಲೇಬೇಕು. ಅದಕ್ಕಿಂತ ಬೇರೊಂದು ಮಾರ್ಗ ಇಲ್ಲ. ಆದ್ದರಿಂದ ಶುದ್ಧೋಪವಾಸಂ ಪ್ರಥಮಃ, ನಿರ್ಜಲೋಪವಾಸವನ್ನೇ ಮಾಡಬೇಕು. ಒಂದು ಹನಿ ನೀರನ್ನು ಕೂಡ ಏಕಾದಶಿ ತಿಥಿಯಲ್ಲಿ ಸೇವಿಸಬಾರದು. ದ್ವಾದಶಿ ಬಂತು ಅಂದ್ರೆ ಇನ್ನು ಉಪವಾಸದಲ್ಲಿ ಇರಬಾರದು. ದ್ವಾದಶಿ ತಿಥಿ ಪರಿವ್ಯಾಪ್ತವಾಗಿರುವಾಗ ಉಪವಾಸದಲ್ಲಿ ಇರಬಾರದು. ಹಾಗ್ ಮಾಡಿದ್ರೆ ವ್ಯತಿರೇಕ ಫಲಿತಗಳು ಬರುತ್ತೆ. ದ್ವಾದಶಿ ತಿಥಿ ಪ್ರವೇಶವಾಯಿತು ಅಂದ್ರೆ ಆ ತಕ್ಷಣವೇ ಪಾರಣ ಮಾಡ್ಬಿಡ್ಬೇಕು. ಏಕಾದಶಿ ವ್ರತ ಅಂದ್ರೆ ಹಾಗೆ ಮಾಡ್ಬೇಕು. ಹೀಗೆ ಯಾರು ವ್ರತವನ್ನ ಮಾಡ್ತಾರೋ ಅವರಿಗೆ 3 ಕೋಟಿ ಏಕಾದಶಿ ವ್ರತ ಮಾಡಿದಷ್ಟು ಫಲವನ್ನ ಅವರ ಖಾತೆಯಲ್ಲಿ ಹಾಕ್ತೀನಿ ಅಂತ ಶ್ರೀಮನ್ನಾರಾಯಣನ ಅಭಯ. ಯಾಕೆ ಗೊತ್ತಾ? ಒಂದು, ಶರೀರವನ್ನ ಕಷ್ಟಪಡಿಸ್ತೀವಿ. ಎರಡನೇದು, ಮನಸ್ಸನ್ನ ಏಕಾಗ್ರತೆಯಿಂದ ಇರಿಸ್ತೀವಿ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಮತ್ತೆ ಭಗವತ್ ಕಥೆಯನ್ನ ಕೇಳ್ತಾ ಕೂತ್ಕೋಬೇಕು. ಮತ್ತೆ ಇನ್ಯಾವುದಕ್ ಮೇಲೆ ಹೇಳ್ಬೇಕು? ಶರೀರ ಶೋಧನೆ ಮಾಡೋದಕ್ಕೆ, ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಒಳಗಡೆ ಹೋದ ನೀರಿಲ್ಲ, ಮಲ ವಿಸರ್ಜನೆ ಮಾಡೋದಕ್ಕೆ ಹೊಟ್ಟೆಯಲ್ಲಿ ಹಾಕಿದ ಪದಾರ್ಥವಿಲ್ಲ, ಇನ್ಯಾಕೆ ಎದ್ದೇಳೋದು? ಹಾಗಾಗಿ ಎದ್ದೇಳೋ ಅವಶ್ಯಕತೆ ಇಲ್ಲ. ಏಕಾದಶಿ ಪ್ರಾರಂಭವಾಗ್ತಿದ್ದ ಹಾಗೆ ಕೂತ್ಕೊಂಡ್ರೆ ದ್ವಾದಶಿ ಶುರುವಾದಾಗ ಎದ್ದೇಳು. ಏಕಾದಶಿಯ ದಿನ ಜಾಗರಣೆ ಕೂಡ ಇದೆ. ಅದಕ್ಕೆ ಮುಕ್ಕೋಟಿ ಏಕಾದಶಿಗೆ ಅನ್ವಯವಾಗುವ ನಿಯಮಗಳು ಇನ್ನು 3 ವ್ರತಗಳಿಗೆ ಅನ್ವಯವಾಗುತ್ತೆ. ಮೊದಲನೇದು ಮಹಾಶಿವರಾತ್ರಿ, ಎರಡನೇದು ಗೋಕುಲಾಷ್ಟಮಿ, ಮೂರನೇದು ಶ್ರೀರಾಮನವಮಿ. ಮುಕ್ಕೋಟಿ ಏಕಾದಶಿಯ ದಿನ ಯಾವ ನಿಯಮಗಳನ್ನ ಪಾಲಿಸ್ತೀವೋ ಅದೇ ನಿಯಮಗಳನ್ನ ಈ 3 ತಿಥಿಗಳಲ್ಲೂ ಕೂಡ ಪಾಲಿಸಬೇಕು. ಈ 3 ತಿಥಿಗಳಲ್ಲೂ ಕೂಡ ನೀವು ರಾತ್ರಿ ನಿದ್ರೆ ಮಾಡಬಾರ್ದು, ಬೆಳಿಗ್ಗೆಯಲ್ಲಿ ಏನು ತಿನ್ನಬಾರ್ದು. ಹೇಗೆ ಶಿವರಾತ್ರಿ ಜಾಗರಣೆಯನ್ನ ಕೂಡಿದ ಉಪವಾಸವೋ ಅದೇ ರೀತಿಯಲ್ಲಿ ವೈಕುಂಠ ಏಕಾದಶಿಯಲ್ಲೂ ಕೂಡ ಜಾಗರಣೆಯನ್ನು ಮಾಡಬೇಕು, ಉಪವಾಸವನ್ನು ಮಾಡಬೇಕು. ಇಲ್ಲ ಅದಾಗೋದಿಲ್ಲ, ನಾವು ಬರೀ ಉಪವಾಸ ಮಾಡ್ತೀವಿ, ಜಾಗರಣೆ ಮಾಡೋದಿಲ್ಲ ಅಂದ್ರೆ ಅದಾಗೋದಿಲ್ಲ. ನಿದ್ರೆಯನ್ನು ವಿಸರ್ಜನೆ ಮಾಡಬೇಕು. ಯಾಕೆ ಅಂದ್ರೆ ನಿದ್ರೆ ವಿಸರ್ಜನೆ ಮಾಡೋದ್ರಲ್ಲಿ ತುಂಬಾ ದೊಡ್ಡ ಕ್ಲೇಶ ಇರುತ್ತೆ. ಒಂದು, ಏನು ತಿಂದಿಲ್ಲ, ಇನ್ನೊಂದು ಏನೂ ಕುಡಿದಿಲ್ಲ. ಒಂದು ಸ್ಥಿತಿ ಬಂದಾಗ ನಿಸ್ತ್ರಾಣವಾಗುತ್ತೆ ದೇಹ. ಆಗ ಸಾಕಾಯ್ತಪ್ಪ, ಈಗ ನಿದ್ರೆ ಮಾಡೋಣ ಅಂತ ಅನ್ಸುತ್ತೆ. ಆಗ ನಿದ್ರೆ ಮಾಡಬಾರ್ದು. ಅಂದ್ರೆ ಏಕಾದಶಿ ತಿಥಿ ಹಿಂದಿನ ದಿನ ರಾತ್ರಿಯೇ ಪ್ರಾರಂಭವಾಯ್ತು ಅಂದ್ರೆ ಆ ರಾತ್ರಿಯಲ್ಲೇ ಜಾಗರಣೆ ಇರಬೇಕು. ಮತ್ತೆ ಮರುದಿನ ಏಕಾದಶಿ ತಿಥಿ ಸಂಜೆ ಸಮಾಪ್ತವಾಗುತ್ತೆ ಅಂದ್ರೆ ಆ ಸಂಜೆಯವರೆಗೂ ಉಪವಾಸವಿರಬೇಕು. ಇಲ್ಲ ಒಂದು ವೇಳೆ ಏಕಾದಶಿ ತಿಥಿ ಬೆಳಗಿನ ಜಾವ ಶುರುವಾಗಿ ಮಾರನೇ ದಿನ ಬೆಳಿಗ್ಗೆ ಮುಕ್ತಾಯವಾಗುತ್ತೆ ಅಂದ್ರೆ ಬೆಳಗಿನಿಂದ ಉಪವಾಸವಿದ್ದು ರಾತ್ರಿ ಎಲ್ಲ ಜಾಗರಣೆ ಮಾಡಿ, ಉದಾಹರಣೆಗೆ ಮರುದಿನ ಬೆಳಿಗ್ಗೆ 6 ಗಂಟೆಗೆ ಏಕಾದಶಿ ತಿಥಿ ಸಮಾಪ್ತವಾಗಿ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತೆ ಅಂದ್ರೆ ಆ 6 ಗಂಟೆಗೆ ಮುಂಚೆನೆ ದೇವರಿಗೆ ಪೂಜೆಯನ್ನ ಮಾಡಿ, ನೈವೇದ್ಯವನ್ನ ಮಾಡಿ, ಸರಿಯಾಗಿ 6 ಗಂಟೆಗೆ ಉಪವಾಸ ಪಾರಣವನ್ನ ಮಾಡಬೇಕು. 6 ಗಂಟೆ ಆಗ್ತಿದ್ದ ಹಾಗೆ ಪ್ರಸಾದವನ್ನ ಸ್ವೀಕರಿಸಬೇಕು. ಅದಕ್ಕೆ ಏಕಾದಶಿ ವ್ರತವನ್ನ ಯಾವಾಗ್ಲೂ ಸತ್ಸಂಗದ ಜೊತೆಯಲ್ಲಿ ಮಾಡ್ತಾರೆ. ಸಾಧಾರಣವಾಗಿ ಏಕಾದಶಿ ವ್ರತವನ್ನ ಒಬ್ಬನೇ ಮಾಡೋದು ತುಂಬಾ ಕಷ್ಟ. ಇದಿಷ್ಟು ವ್ರತದಲ್ಲಿ ಪಾಲಿಸಬೇಕಾದ ಮುಖ್ಯವಾದ ನಿಯಮಗಳ ಬಗ್ಗೆ ಆಯ್ತು. ಇನ್ನು ತುಂಬಾ ಜನ ಕೇಳ್ತಿರ್ತಾರೆ, ಹೇಗೆ ಪೂಜೆಯನ್ನ ಮಾಡ್ಕೊಳ್ಳೋದು ಅಂತ. ಸಾಧ್ಯವಾದರೆ ಷೋಡಶೋಪಚಾರ ಪೂಜೆಯನ್ನ ಲಕ್ಷ್ಮೀನಾರಾಯಣರಿಗೆ ಮಾಡಬಹುದು. ಇಲ್ಲ ಅದು ಸಾಧ್ಯವಾಗುತ್ತಿಲ್ಲ ಅಂದ್ರೆ ಪಂಚೋಪಚಾರ ಪೂಜೆಯನ್ನ, ತುಂಬಾ ಜನಕ್ಕೆ ಷೋಡಶೋಪಚಾರ ಪೂಜೆ, ಪಂಚೋಪಚಾರ ಪೂಜೆ ಗೊತ್ತಿರೋದಿಲ್ಲ. ಅಂಥವರು ನಿಮಗೆ ಹೇಗೆ ಗೊತ್ತಿದೆಯೋ ಹಾಗೆ ಪೂಜೆಯನ್ನ ಮಾಡಿಕೊಂಡು ಸಾಧ್ಯವಾದಲ್ಲಿ ಲಕ್ಷ್ಮೀ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರದಿಂದ ಲಕ್ಷ್ಮೀನಾರಾಯಣರ ಪೂಜೆಯನ್ನ ನಿಮಗೆ ಹೇಗೆ ಗೊತ್ತಿದೆಯೋ ಹಾಗೆ ಮಾಡಿಕೊಳ್ಳಿ. ಮತ್ತೆ ಮೊದಲೇ ಹೇಳಿದ ಹಾಗೆ ಆ ಇಡೀ ಏಕಾದಶಿ ತಿಥಿ ಸಮಾಪ್ತವಾಗೋವರೆಗೂ ಕೂಡ ಭಗವತ್ ಕಥಾ ಶ್ರವಣವನ್ನ ಮಾಡ್ತಾನೆ ಇರಬೇಕು. ಮತ್ತು ಆರೋಗ್ಯ ಸಮಸ್ಯೆ ಇರುವವರು ಸಾಧ್ಯವಾದಷ್ಟು ಉಪವಾಸವನ್ನು ಮಾಡೋದಕ್ಕೆ ಹೋಗಬೇಡಿ. ಮುಕ್ಕೋಟಿ ಏಕಾದಶಿ ವ್ರತ ನಿಯಮಗಳ ಬಗ್ಗೆ ಶಾಸ್ತ್ರವು ಹೇಳಿರುವ ವಿಧಿವಿಧಾನಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಪ್ರಪಂಚದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ನಿಯಮ ಅಂತ ಇರುತ್ತೆ. ಹಾಗೆ ಪ್ರತಿ ವ್ರತಗಳಿಗೂ ಕೂಡ ಅದರದ್ದೇ ಆದ ನಿಯಮಗಳು ಇರುತ್ತವೆ. ಅದೇ ನಿಯಮಗಳನ್ನೇ ನಾವು ಪಾಲಿಸಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ಸೂಚನೆಯನ್ನ ಕೂಡ ಕೊಡಬೇಕು. ಇದು ಮುಕ್ಕೋಟಿ ಏಕಾದಶಿ ಅಂತಾನೆ ಪ್ರಸಿದ್ಧವಾದದ್ದು. ಹಾಗಾಗಿ ಪುರಾಣಗಳ ಪ್ರಕಾರ ಈ ಏಕಾದಶಿ ತಿಥಿಯಲ್ಲಿ ಯಾವುದೇ ರೀತಿಯ ಪುಣ್ಯ ಕಾರ್ಯವನ್ನ ಮಾಡಿದ್ರೆ ಆ ಪುಣ್ಯವು 3 ಕೋಟಿ ಬಾರಿ ಮಾಡಿ
ಮಾಡಿದಷ್ಟು ಫಲವು ನಿಮಗೆ ಸಿಗುತ್ತೆ. ಅದೇ ಪಾಪವನ್ನ ಮಾಡಿದರೆ 3 ಕೋಟಿ ಬಾರಿ ಆ ಪಾಪವನ್ನ ಮಾಡಿದಷ್ಟು ಫಲ ಸಿಗುತ್ತೆ. ಹಾಗಾಗಿ ಜಾಗೃತವಾಗಿ ಈ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ವ್ರತವನ್ನ ಮಾಡಿ ನಾವು ಧನ್ಯರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದ ಇನ್ನಷ್ಟು ವಿಡಿಯೋಗಾಗಿ ಸ್ತೋತ್ರ ಪ್ರಿಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.